ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ಟಡಿ ಸ್ಟುಡಿಯೋ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಸೊ ಇವತ್ತಿನ ವಿಡಿಯೋ ಇಂಪಾರ್ಟೆನ್ಸ್ ಏನಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, 2024ರಲ್ಲಿ ಕ್ಯಾಬಿನೆಟಲ್ಲಿ ಆಗಿರುವಂಥ ಒಂದು ಡಿಸ್ಕಷನ್ ಬೇಸ್ಡ್. ಸೊ ಅದು ನಮಗೆ ಏನು ಉಪಯೋಗ ಅಂತ ನೋಡೋದಾದರೆ, ಸರ್ಕಾರಿ ಹುದ್ದೆಗಳ ಬೃಹತ್ ನೇಮಕಾತಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 23,400 ಸರ್ಕಾರಿ ಹುದ್ದೆಗಳ ನೇಮಕಾತಿ ಶುರುವಾಗತ್ತೆ ಈಗ. ಸೊ ಇದೇ ಮಾರ್ಚ್ 2ನೇ ವಾರದಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ನೋಟಿಫಿಕೇಶನ್ ಕೂಡ ಬರ್ತಾ ಹೋಗುತ್ತೆ. ಈ ವಿಡಿಯೋನ ನೀವು ಕಂಪ್ಲೀಟ್ ಎಂಡ್ವರೆಗೂ ವಾಚ್ ಮಾಡಿ. ಸೊ ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ ನಿಮಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಗೌರ್ಮೆಂಟ್ ಎಕ್ಸಿಕ್ಯೂಟಿವ್ ರಿಲೇಟೆಡ್ ನೋಡೋದಾದರೆ ಟೋಟಲ್ ನಾನು ಆಗಲೇ ಹೇಳ್ದಂಗೆ 24,300 ಹುದ್ದೆಗಳು. ಸೊ ಮೊದಲ ಹಂತದ ಭರ್ತಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಸೊ 24,300. ಹಾಗಾದರೆ ಯಾವಾಗ ಅಧಿಸೂಚನೆ ಹೊರಡಿಸ್ತಾರೆ ಅಂತ ನೋಡೋದಾದರೆ, ಇದೇ ಮಾರ್ಚ್ 2ನೇ ವಾರ. ಸೊ 2ನೇ ವಾರದಲ್ಲಿ ಎಲ್ಲರೂ ಸ್ವಲ್ಪ ಅಟೆಂಟಿವ್ ಆಗಿರಿ, ನೋಟಿಫಿಕೇಶನ್ಸ್ಗಳು ಬರ್ತಾ ಹೋಗುತ್ತೆ. ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು 53,000 ನೇರ ನೇಮಕಾತಿ ಮತ್ತು 50% ಒಳ ಮೀಸಲಾತಿ ಇರುತ್ತೆ. ಸೊ ಟೋಟಲು 53,000 ನೇರ ನೇಮಕಾತಿ ಜೊತೆಗೆ ಹುದ್ದೆಗಳ ಭರ್ತಿ ಕೂಡ ನಡೀತಾ ಹೋಗುತ್ತೆ. ಸೊ ಹಾಗಾದರೆ ಯಾವ್ದ್ಯಾವ್ದ್ರಲ್ಲಿ ಎಷ್ಟೆಷ್ಟಿರುತ್ತೆ, ಯಾವ್ಯಾವ ಟೈಪ್ ಆಫ್ ಜಾಬ್ಸ್ಗಳಿರುತ್ತೆ ಅಂತ ನೀವು ನೋಡೋದಾದರೆ, ಸಿ ದರ್ಜೆ ಹುದ್ದೆಗಳಿಗೆ ಟೋಟಲ್ 95% ಆದರೆ ಎ ಮತ್ತು ಬಿಗೆ 5% ಒಂದು ಕೊಟ್ಟಿದ್ದಾರೆ. ಈ ಬಾರಿ ನೇಮಕಾತಿ ಪಟ್ಟಿಯಲ್ಲಿ ಸಿ ದರ್ಜೆಯ ಹುದ್ದೆಗಳಿಗೆ ಸಿಂಹಪಾಲು. ಸೊ ಟೋಟಲ್ ಆಗಿ ಹೇಳೋದಾದರೆ ಸಿ ದರ್ಜೆ ಹುದ್ದೆಗಳಿಗೆ ಸ್ವಲ್ಪ ಜಾಸ್ತಿ ಅವಕಾಶನ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡಬಹುದು 95% ನೇಮಕಾತಿ ಸಿ ದರ್ಜೆಗೆ ಕೊಟ್ಟಿರುವಂಥದ್ದು. ಸೊ ಇದೆಲ್ಲವೂ ಇನ್ಫಾರ್ಮೇಷನ್ ಇಸ್ ಬೇಸ್ಡ್ ಆನ್ ಕ್ಯಾಬಿನೆಟ್ ಡೀಟೇಲ್ಸ್. ಸೊ ಕ್ಯಾಬಿನೆಟಲ್ಲಿ ಏನು ಕಾನ್ವರ್ಸೇಷನ್ ಆಗಿರುತ್ತೋ, ಚರ್ಚೆ ಆಗಿರುತ್ತೋ, ಆ ಚರ್ಚೆಯ ಮೇಲೆ ಇರುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದು. ಅದ್ರ ಜೊತೆಗೆ ಯಾವ್ಯಾವ ಇಲಾಖೆಯಲ್ಲಿ ಹಾಗಾದರೆ ಹುದ್ದೆಗಳನ್ನ ಕರೆದಿದ್ದಾರೆ. ಈಗ 24,300 ಹುದ್ದೆಗಳಂತ ನಾನು ಹೇಳಿದೆ ಆಗಲೇ. ಸೊ 24,300ರಲ್ಲಿ ಸರ್ಕಾರಿ ಇಲಾಖೆಯಲ್ಲೇ 6,847. ಸೊ ಇದು ತುಂಬ ಬಿಗ್ಗೆಸ್ಟ್ ನಂಬರೇ ನೀವು ನೋಡ್ಬೋದು. ಸರ್ಕಾರಿ ಇಲಾಖೆಯಲ್ಲಿ ಅಷ್ಟು ಕರೆದಿದ್ರೆ, ಶಾಲಾ ಶಿಕ್ಷಣದಲ್ಲಿ 5,267. ಯಾರ್ಯಾರು ಎಲ್ಲ ಟೀಚರ್ ಅಭ್ಯರ್ಥಿಗಳು ತುಂಬ ವೆಯ್ಟ್ ಮಾಡ್ತಾಯಿದ್ರು ಸರ್ಕಾರಿ ಕೆಲಸಗಳಿಗಾಗಿ, ಯಾಕಂದರೆ ಎಷ್ಟೋ ವರ್ಷಗಳಾಗಿತ್ತು ಕಾಲ್ಫಾರ್ಮ್ ಆಗಿರಲಿಲ್ಲ. ಸೊ ಅವರಿಗೂ ಕೂಡ ಇದು ಭರ್ಜರಿ ಅವಕಾಶ. 5,267 ಕರೆದಿದ್ದಾರೆ. ದೆನ್ ಆರ್ಥಿಕ ಮತ್ತು ಮೂಲಸೌಕರ್ಯ ವಿಭಾಗದಲ್ಲಿ ನೋಡೋದಾದರೆ, ಇಂಧನ ಇಲಾಖೆಯಲ್ಲಿ 2,400, ಆರ್ಥಿಕದಲ್ಲಿ 2,243 ಮತ್ತು ಕಂದಾಯ ಇಲಾಖೆಯಲ್ಲಿ 1,350. ಸೊ ಈ ರೀತಿಯಾಗಿ ಕರೆದಿದ್ದಾರೆ. ಇದೇ ರೀತಿಯಾಗಿ ಇನ್ನೂ ಬೇರೆ ಬೇರೆ ಒಂದು ಸೆಕ್ಷನ್ಸ್ಗಳಲ್ಲಿ ನೋಡೋದಾದರೆ, ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆರೋಗ್ಯದಲ್ಲಿ 1,725, ಹಿಂದುಳಿದ ವರ್ಗಗಳ ಕಲ್ಯಾಣ 892, ಅಲ್ಪಸಂಖ್ಯಾತರ 784, ಪರಿಶಿಷ್ಟ ಪಂಗಡ 200. ಈ ರೀತಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಬಹುದು. ಗ್ರಾಮೀಣ ಮತ್ತು ಆಡಳಿತ ಅಭಿವೃದ್ಧಿಗಾಗಿ ನೋಡೋದಾದರೆ ಇಲ್ಲಿ ಒಳ ಆಡಳಿತದಲ್ಲಿ 557, ಕೃಷಿ 553, 351, ಗ್ರಾಮೀಣಾಭಿವೃದ್ಧಿ, ವೈದ್ಯಕೀಯ ಶಿಕ್ಷಣ 333, ಸಹಕಾರ 180. ಸೊ ಈ ರೀತಿಯಾಗಿ ಕರೆದಿದ್ದಾರೆ. ಸೊ ಕೃಷಿ ಮತ್ತು ಗ್ರಾಮೀಣ ಇಲಾಖೆಯಲ್ಲೂ ಕೂಡ ಈ ಸತಿ ಮಹತ್ವನ ನೀಡ್ತಾ ಹೋಗಿದ್ದಾರೆ. ಇತರ ಇಲಾಖೆಗಳು ನೋಡೋದಾದರೆ ನಗರಾಭಿವೃದ್ಧಿ, ಪರಿಸರ, ಉನ್ನತ ಶಿಕ್ಷಣ, ಪಶುಸಂಗೋಪನೆ, ವಸತಿ. ಸೊ ಇವುಗಳೆಲ್ಲ ಸೇರಿಸಿ ಇಷ್ಟು ಕರೆದಿದೆ. ಸೊ ಒಟ್ಟಾರೆಯಾಗಿ ನಾನು ಆಗಲೇ ಹೇಳ್ದಂಗೆ ಎಷ್ಟು ಕರೆದಿದ್ದಾರೆ, 24,300 ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಇರುವಂತಹ ಹುದ್ದೆಗಳನ್ನು ನಾವು ನೋಡೋದಾದರೆ, ಖಾಲಿರುವ ಹುದ್ದೆಗಳು 32,132. ಇಷ್ಟು ಕಲ್ಯಾಣ ಕರ್ನಾಟಕ ಈ ಭಾಗಗಳಲ್ಲಿ ಇದಿಷ್ಟು ಖಾಲಿ ಇರುವ ಹುದ್ದೆಗಳು. ಸೊ ನೇಮಕಾತಿ ಮಾಡಲು ಆರ್ಥಿಕ ಇಲಾಖೆ ಈ ಸತಿ ಸಹಮತಿ ಕೊಟ್ಟಿದೆ. ಈ ಸತಿ ನೇಮಕಾತಿಯನ್ನು ನೀವು ಮಾಡ್ಕೊಳ್ಳಿ ಅನ್ನೋ ರೀತಿಯಾಗಿರುವಂಥ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾ ಇದೆ. ಇದೇ ಮಾರ್ಚ್ 2ನೇ ತಾರೀಕು. ಹಾಗಾದರೆ ನೇಮಕಾತಿ ಪ್ರಕ್ರಿಯೆ ಹೇಗಿರುತ್ತೆ ಈ ಎಕ್ಸಾಮ್ಸ್ಗಳದ್ದೆಲ್ಲ ಅಂತ ನೋಡೋದಾದರೆ, KPSC KEA ಮುಖಾಂತರ ನಡೆಸ್ತಾ ಹೋಗುತ್ತೆ. ಸೊ ಪ್ರವೇಶ ಪರೀಕ್ಷೆ ನಡೆಸಲು ಆಯ್ಕೆ ಮಾಡಿಕೊಳ್ಳಲಾಗೋದು ಯಾವ್ದು ಅಂದರೆ, ಟೀಚಿಂಗ್ ಎಕ್ಸಾಮ್ಸ್ ಎಲ್ಲ ರಿಲೇಟೆಡ್ ಅಂತ ಬಂತು ಅಂದರೆ KEA ಅಂತ ಬರುತ್ತೆ. ಮಿಕ್ಕಿರೋ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಿಗೆ KPSC ಅವರು ಎಕ್ಸಾಮ್ಸ್ನ ನಡೆಸ್ತಾ ಹೋಗ್ತಾರೆ. ಸೊ ಈಗ ಆಲ್ರೆಡಿ ಪ್ರೀವಿಯಸ್ಲಿ ಈ ಸೆಕ್ಷನ್ಸ್ಗಳಲ್ಲೇ ತುಂಬ ಎಕ್ಸಾಮ್ಸ್ ನಡೆಸಿರ್ತಾರೆ. ಆ ಎಕ್ಸಾಮ್ ಕ್ವೆಶನ್ ಪೇಪರ್ಸ್ಗಳು, ಆನ್ಲೈನ್ ಮೆಟೀರಿಯಲ್ಸ್ಗಳೆಲ್ಲನೂ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗ್ತಾ ಹೋಗುತ್ತೆ. ಸೊ ವೇಳಾಪಟ್ಟಿ ಯಾವಾಗ ಏನೇನು ಯಾವ ರೀತಿ ಆಗುತ್ತೆ ಅಂತ ನೋಡೋದಾದರೆ, ಸಚಿವ ಸಂಪುಟ ಈಗ ಆಲ್ರೆಡಿ ಅನುಮೋದನೆಯನ್ನು ಕೊಟ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ಇನ್ಯಾವುದೇ ರೀತಿಯಾಗಿರುವಂತಹ
ಡೌಟ್ ನಮಗೆ ಬೇಡ. ಹಾಗಾದರೆ ಯಾವಾಗ ನಮಗೆ ಅಧಿಸೂಚನೆ ಪ್ರಕಟಣೆ ಆಗುತ್ತೆ ಅಂತ ನೋಡೋದಾದರೆ, ಆಲ್ರೆಡಿ ನಾನು ಹೇಳ್ದಂಗೆ ಮಾರ್ಚ್ 2ನೇ ತಾರೀಕಿಗೆ ಅಧಿಸೂಚನೆ ಪ್ರಕಟಣೆ ಆಗುತ್ತೆ. ಅಧಿಸೂಚನೆ ಪ್ರಕಟಣೆ ಆಗಿದ ತಕ್ಷಣ ಅದರಲ್ಲೇ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಡೇಟ್ಸ್, ಯಾವಾಗ ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅದನ್ನು ನೋಡ್ತಾ ಎಕ್ಸಾಮ್ಗಳಿಗೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಯಾವ್ಯಾವ ಎಕ್ಸಾಮ್ ಅಂತ ಚೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತಾ ಹೋಗ್ಬೋದು. ಆ್ಯಂಡ್ ಈ ಸತಿ ತುಂಬ ಸಿಬ್ಬಂದಿಗಳ ಕೊರತೆ ಇರುವ ಕಾರಣ ಇಲಾಖೆಗಳು ತಡ ಮಾಡದಂತೆ ಸೂಚನೆಯನ್ನು ಕೊಡುತ್ತೆ. ಸೊ ನಾನೀಗ ಆಲ್ರೆಡಿ HSTR ಮತ್ತು GPT ಬಗ್ಗೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಅಧಿಸೂಚನೆ ಬರೋವರೆಗೂ ಕಾಯಬೇಡಿ, ನಿಮ್ಮ ಪ್ರಿಪ್ರೇಷನ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ದಟ್ ಆಮೇಲೆ ಅಧಿಸೂಚನೆ ಬಂದಮೇಲೆ ಜಸ್ಟ್ ಅಪ್ಲಿಕೇಶನ್ ಅಪ್ಲೈ ಮಾಡಿಬಿಟ್ಟು ನೀವು ಎಕ್ಸಾಮ್ಸ್ಗಳಿಗೆ ಓದ್ಕೊಳ್ತಾ ಹೋಗ್ಬೋದು. ಸೊ ಟೋಟಲ್ 32 ವಿವಿಧ ಇಲಾಖೆಗಳಲ್ಲಿ ನೇಮಕಾತಿ ನಡೀತಾ ಇದೆ. ಅದರಲ್ಲಿ C ದರ್ಜೆ ಹುದ್ದೆಗಳಿಗೇ ಭಾರಿ ಅವಕಾಶ ಇರುವಂಥದ್ದು, ಗರಿಷ್ಠ ಅವಕಾಶ ಸಾರಿಗೆ ಮತ್ತು ಶಿಕ್ಷಣ ಇಲಾಖೆಯಲ್ಲೇ ಜಾಸ್ತಿ ಕರೆದಿರೋದು. ಸೊ ಸಾರಿಗೆದಲ್ಲಿ 6,000 ಕರೆದಿದ್ರೆ ಶಿಕ್ಷಣ ಇಲಾಖೆಯಲ್ಲಿ 5,000 ಕರೆದಿದ್ದಾರೆ. ಸೊ ಇನ್ನು ನಾವು ಮಾಡಬೇಕಾಗಿರೋದಿಷ್ಟೇ, ಈ 2ನೇ ವಾರದಲ್ಲಿ ಅಧಿಸೂಚನೆ ಬರುತ್ತೆ. ಸೊ ಎಲ್ಲ ಗ್ರೂಪಲ್ಲಿ ಆ್ಯಕ್ಟಿವ್ ಆಗ್ತಾ ಇರಿ. ಗ್ರೂಪಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಸ್ಟಡಿ ಸ್ಟುಡಿಯೋ ಅಕಾಡೆಮಿದು. ಆ ಗ್ರೂಪಲ್ಲಿ ನಿಮಗೆ ಪ್ರತಿಯೊಂದು ಜಾಬ್ ಅಪ್ಡೇಟ್ಸ್ಗಳದ್ದು ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ. ಆ ಅಪ್ಡೇಟ್ಸ್ಗಳನ್ನ ನೀವು ತಗೊಳ್ತಾ ಹೋಗಿ. ದೆನ್ ಒನ್ಸ್ ಅಧಿಸೂಚನೆ ಬಂದ ತಕ್ಷಣ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಅಪ್ಲಿಕೇಶನ್ ಡೇಟ್ ಹೇಗಿರುತ್ತೆ, ಯಾವ ರೀತಿ ನೀವು ಏನೇನು ಡಾಕ್ಯುಮೆಂಟ್ಸ್ ಇಟ್ಕೊಳ್ಬೇಕು ನೀವು ಅಪ್ಲೈ ಮಾಡಬೇಕಾದ್ರೆ ಅನ್ನೋ ಎಲ್ಲ ಒಂದು ಇನ್ಫಾರ್ಮೇಷನನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅದರ ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದ್ರು ಅವ್ರುಗಳಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ 2ನೇ ವಾರದಲ್ಲಿ ಖಂಡಿತವಾಗಲೂ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಸೊ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ಸಿಗುತ್ತೆ. ಆ್ಯಂಡ್ ಯಾರ್ಯಾರು GPT ಹಾಗೆ HSTRಗೆ ಪ್ರಿಪೇರ್ ಆಗ್ತಾ ಇದ್ದೀರೋ ಅದ್ರ ಜೊತೆಗೆ KSETಗೆ ಪ್ರಿಪೇರ್ ಆಗ್ತಾ ಇರೋರು ನಮ್ಮ ಚಾನಲಲ್ಲಿ ಆಲ್ರೆಡಿ ಕ್ಲಾಸಸ್ಗಳು ಶುರುವಾಗಿದೆ. ಜನರಲ್ ಪೇಪರಲ್ಲಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆಲ್ರೆಡಿ ಶುರುವಾಗಿದೆ. ಅದ್ರ ರಿಲೇಟೆಡ್ ಆಗಿರುವಂಥ 4 ವೀಡಿಯೋಸ್ ಅಪ್ಲೋಡ್ ಆಗಿದೆ, ನೀವು ವಾಚ್ ಮಾಡ್ಬೋದು. ಆ್ಯಂಡ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ನೆಕ್ಸ್ಟ್ ಬರುವಂತಹ ಯೂನಿಟ್ಸ್ಗಳಲ್ಲಿ ಲಾಜಿಕಲ್ ರೀಸನಿಂಗ್ ಆಗಿರಬಹುದು ಅಥವಾ ಲೆಟರ್ ಕೋಡ್, ಸೀರೀಸ್ ಕೋಡ್ ಇರುತ್ತಲ್ಲ ಅದ್ರ ರಿಲೇಟೆಡ್ ಆಗಿರುವಂತಹ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಹಲವಾರು ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಅಪ್ಕಮಿಂಗ್ ವಿಡಿಯೋದಲ್ಲಿ ರಿಸರ್ಚ್ ಆ್ಯಪ್ಟಿಟ್ಯೂಡನ್ನು ನಾವು ತಗೊಳ್ತಾ ಇದ್ದೀವಿ. ಸೊ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಎಲ್ಲದರ ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು.